ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕಳೆದ 4-5 ವರ್ಷಗಳ ಹಿಂದೆ ಕುಷ್ಟಗಿ ಪಟ್ಟಣದಲ್ಲಿ PSI ಆಗಿ ಸೇವೆ ಸಲ್ಲಿಸಿ ವರ್ಗಾವಣೆಯಾಗಿದ್ದ ವಿಶ್ವನಾಥ್ ಹಿರೇಗೌಡರ್ ಅವರು ಮರಳಿ ಕುಷ್ಟಗಿ ಆರಕ್ಷಕ ವೃತ್ತ ನಿರೀಕ್ಷಕರಾಗಿ ಬರಲಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ವೃತ್ತ ನಿರೀಕ್ಷಕರಾಗಿ ಕರ್ತವ್ಯದಲ್ಲಿದ್ದ ಇವರನ್ನು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ IPS ಸೌಮೇಂದ್ ಮುಖರ್ಜಿ ಅವರು ಫೆಬ್ರವರಿ 11, 2026 ಬುಧವಾರದಂದು ಕುಷ್ಟಗಿ ಆರಕ್ಷಕ ವೃತ್ತ ನಿರೀಕ್ಷಕರಾಗಿ ತಕ್ಷಣವೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶ ಹೊರಡಿಸಿದ್ದಾರೆ. ವಿಶ್ವನಾಥ್ ಹಿರೇಗೌಡರ್ ಅವರು ಈ ಹಿಂದೆ ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೈಗೊಂಡ ಮದ್ಯಪಾನ ನಿಷೇಧ ಗ್ರಾಮ ಪ್ರಯತ್ನ, ಮದ್ಯವರ್ಜನ ಶಿಬಿರದ ಏರ್ಪಡಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಅಲ್ಲದೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕಾಗಿ ರಸ್ತೆ ಸುರಕ್ಷತೆ ಜಾಗೃತಿ ಫಲಕ, ದ್ವಿಚಕ್ರ ವಾಹನಗಳ ನಿಲುಗಡೆ ನಿಯಮ, ವಾಹನಗಳ ಚಾಲನೆ ಲಿಮಿಟ್ ಸೇರಿದಂತೆ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಕೆರೆ ಹೂಳೆತ್ತುವುದಕ್ಕೆ ಪ್ರೋತ್ಸಾಹ ಸೇರಿದಂತೆ 10 ಹಲವಾರು ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ವಲಯದಲ್ಲಿ ಹಾಗೂ ದೌರ್ಜನ್ಯ ಕಳ್ಳತನ ಪ್ರಕರಣಗಳ ಭೇದಿಸುವಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಬರುವಿಕೆ ಕಾಯುತ್ತಿರುವ ನಗರ ಜನತೆಯಿಂದ ಹರ್ಷ ವ್ಯಕ್ತವಾಗುತ್ತಿದೆ. ಸದ್ಯದ ವಾತಾವರಣದಲ್ಲಿ ನಗರ ಸೇರಿದಂತೆ ಹನುಮಸಾಗರ, ತಾವರಗೆರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪುಂಡರ ಹಾಗೂ ಕುಡುಕರ ಹಾವಳಿ ಜೊತೆಗೆ ಇಸ್ಪೀಟ್ ಜೂಜಾಟಕೋರರ ಕಳ್ಳತನ, ಕೊಲೆ ಘಟನೆಗಳು ಹೆಚ್ಚಾಗಿದ್ದು, ವಿಶ್ವನಾಥ್ ಹಿರೇಗೌಡರ್ ಅವರು ಯಾವ ರೀತಿ ನಿಯಂತ್ರಣಕ್ಕೆ ತರುತ್ತಾರೆ ಎಂಬ ನಿರೀಕ್ಷೆ ಜನರಲ್ಲಿದೆ.